ಸರ್, ನನ್ ಮೂಗು ಹಾಳಾಗೋಗಿದೆ. ಏನ್ ಮಾಡೋಣ ಇವಾಗ? ನಾವು ನಮ್ಮ ಮನೇಲಿ ಇದೀವಷ್ಟೇ. ಅಕ್ಕ ಪಕ್ಕ ಈ ಬೆಂಗಳೂರಲ್ಲಿ ಯಾವ ಮನೆ ಸ್ಮೆಲ್ ಬರುತ್ತೆ ಅಂತ ನಾವು ನೋಡ್ಕೊಂಡು ಕುತ್ಕೊಳಕ್ಕಾಗತ್ತ? ಹಲೋ, ಇದು ಮೇಡಮ್, ನೀವು ಯಾರು ಜಯಶ್ರೀ ಅವರ ಮಾತಾಡ್ತಾ ಇರೋದು? ಹಾಂ ಹೌದು. ಮನೇಲಿದ್ದೀರಾ ಅಲ್ವಾ? ಹೌದು, ಮನೇಲಿ. ನೀವು ಯಾರು? ನಾನು ಗೋಪಾಲ್ ಅಂತ ಅಂದ್ಬಿಟ್ಟು ಮಾತಾಡ್ತಿರೋದು. ಹಾಂ, ಹೇಳಿ ಹೇಳಿ. ನಮ್ಮ ಮನೆ ಕಡೆಯಿಂದ ಏನಾದರೂ ನಿಮ್ಗೆ ಏನಾದರೂ ಸಿಲಿಂಡ್ರದು ಸ್ಮೆಲ್ ಬರ್ತಾ ಇದೆ ಮೇಡಮ್? ನಿಮ್ಮ ಮನೆ ಕಡೆಯಿಂದನಾ? ಹ್ಞೂ, ನನಗೆ ಇಲ್ಲಿ ಪಕ್ಕದ ಮನೆಯವರು ಫೋನ್ ಮಾಡಿದರು, ಮೂರ್ತಿಯವರು. ಏನೋ ಸ್ಮೆಲ್ ಬಂದಂಗೆ ಆಗ್ತಾಯಿದೆ, ಚೆಕ್ ಮಾಡಿ ಅಂತ. ನಾನಿಲ್ಲಿ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅಲ್ಲ, ನೀವು ಯಾವ ಮನೆ ನಿಮ್ಮದು? ನಾವು ಇಲ್ಲಿ ಮೂರ್ತಿಯವ್ರ ಮನೆ ಪಕ್ಕದ ಮನೆಯವರು. ಮೂರ್ತಿ ಮನೆ? ಮೂರ್ತಿ ಯಾರು? ನಮ್ಮನೆ ಪಕ್ಕದ ಮನೆಯವರು. ಸ್ವಲ್ಪ ನೋಡಿ ಮೇಡಮ್, ಒಂಚೂರು ಏನಾದ್ರು ಸ್ಮೆಲ್ಗಿಲ್ ಬರ್ತಾ ಇದೆಯಾ ಅಂತ. ಲೈಟ್ಗೆ ಏನಾದ್ರು ಆನ್ ಆಗಿದೆ ನೋಡಿ ಮನೆಯಲ್ಲಿ ಮೇಲ್ಗಡೆ. ಅಲ್ಲ, ಯಾವ ಮನೆ ಸರ್? ಮೇಡಮ್, ನಾನು ಯಾರ್ಯಾರ್ದೋ ಮನೆಗೆ ನಾನೇ ತಲೆ ಕೆಡಿಸ್ಕೊಳ್ಳಿ. ನಮ್ಮ ಮನೆಯೇ, ಮೂರ್ತಿ ಮನೆಯವ್ರ ಪಕ್ಕದ ಮನೆ. ಯಾವ ಮೂರ್ತಿ ಸರ್? ನಮ್ಮನೆ ಪಕ್ಕದ ಮನೆ ಮೂರ್ತಿ. ನನಗೆ ಇಲ್ಲಿ ನನ್ನ ವೈಫು ಇಲ್ಲ, ಅವಳು ಮಂಗ್ಳೂರ್ಗೆ ಹೋಗಿದ್ದಾಳೆ. ನೀವ್ಯಾರು ಸರ್? ನೀವ್ಯಾರು? ಅಯ್ಯೋ ದೇವ್ರೆ, ನೀವು ಯಾರು? ಇವರು ಜಯಶ್ರೀ ಮೇಡಮ್ ತಾನೇ ನೀವು? ಜಯಶ್ರೀ ಮೇಡಮೇ ಹೌದು. ನೀವ್ ಯಾರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಮನೇಲಿ ಇದ್ದೀರಾ ಇಲ್ವಾ ಮೇಡಮ್ ನೀವೀಗ? ಸರ್, ಮನೇಲಿ ಇದೀವಿ. ನೀವ್ ಯಾರು ಸರ್? ಫಸ್ಟ್ ಹೇಳಿ. ಯಾವ ಮನೆ, ಯಾವ ಗ್ಯಾಸ್ ಸಿಲಿಂಡ್ರು ಯಾವ್ದಂತ ಒಂದು ಅರ್ಥ ಆಗ್ತಲ್ಲ. ಯಾವ ಮುನೀಶ್ವರ ಲೇಔಟಾ? ಹೌದು 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 ಹೌದು. ಹಾ, ಮುನೀಶ್ವರ ಲೇಔಟ್ ಆದ್ರೆ ಹಾಂ. ಯಾರು ಮೂರ್ತಿ ಅನ್ನೋರು ಯಾರಿದ್ದಾರೆ ಇಲ್ಲಿ? ನಮ್ಮನೆ ಪಕ್ಕದ ಮನೆಯವರು ಮೇಡಮ್. ಅವ್ರು ಫೋನ್ ಮಾಡಿದರು. ಯಾಕಂದರೆ ಮೊನ್ನೆ ತಾನೇ ಸಿಲಿಂಡ್ರ್ ತಂದಿದ್ದು. ನನ್ನ ಹೆಂಡ್ತಿ ಗಾಬರಿಲಿ ಅದು ಹೆಂಗೆ ಏನೋ ಫಿಟ್ ಮಾಡೋದು ಗೊತ್ತಿಲ್ಲ, ಇಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಗಾಬರಿಯಿಂದ ಫೋನ್ ಮಾಡಿದ್ರು ನನಗೆ. ಸರ್, ಅವ್ರಿಗೆ ಕೇಳ್ಕೊಳ್ಳಿ ಸರ್, ಯಾವ ಸ್ಮೆಲ್ ಯಾವ್ದು ಗೊತ್ತಾಗ್ತಾ ಇಲ್ಲ ನಮಗೆ. ನೀವು ಯಾರು ಸರಿಯಾಗಿ ಹೇಳ್ತಾ ಇಲ್ಲ. ಯಾವ ಮೂರ್ತಿ ಅಂತ ಗೊತ್ತಾಗ್ತಾ ಇಲ್ಲ. ನೆಗಡಿ ಆಗಿದೆಯಾ ನಿಮ್ಗೇನಾದರೂ? ಏನ್ ತಲೆಗಿಲ್ಲ ಕೆಟ್ಟಿದ್ದೇನ ನಿಮಗೆ? ಅಯ್ಯ, ಸ್ಮೆಲ್ ಬಂದರೆ ತಲೆ ಕೆಡುತ್ತಾ ಅದು ಗ್ಯಾಸ್ ಸಿಲಿಂಡ್ರದು? ಅಲ್ಲ ಸರ್, ಮತ್ತೆ ನೀವು ಯಾರ್ದೋ ಮೂರ್ತಿ ಅಂತೀರಾ, ಅವ್ರ ಮನೆ ಪಕ್ಕದ್ದು ಅಂತೀರಾ. ನೀವು ಹಂಗಂತ ಹೇಳಿದ್ರೆ ಮೇಡಮ್, ಒಂದು ನಿಮಿಷ, ನೀವು ಪ್ಯಾನಿಕ್ ಆಗಬೇಡಿ, ಗಾಬರಿ ಆಗಬೇಡಿ. ಇವೆಲ್ಲ ಕಾಮನ್ನು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಸ್ಮೆಲ್ ಬರ್ತಾ ಇದೆಯಂತೆ. ನಿಮಗೆ ಏನಾದರೂ ಬರ್ತಾ ಇದೆಯಾ? ಇಲ್ಲ ಸರ್, ನನ್ನ ಮೂಗು ಹಾಳಾಗೋಗಿದೆ. ಏನ್ ಮಾಡೋಣ ಇವಾಗ? ನಾವು ನಮ್ಮ ಮನೇಲಿ ಇದೀವಷ್ಟೇ. ಅಕ್ಕ ಪಕ್ಕ ಈ ಬೆಂಗಳೂರಲ್ಲಿ ಯಾವ ಮನೆ ಸ್ಮೆಲ್ ಬರುತ್ತೆ ಅಂತ ನಾವು ನೋಡ್ಕೊಂಡು ಕುತ್ಕೊಳಕ್ಕಾಗತ್ತ? ನಾನು ಏನೋ ಕೇಳೋರಂಗೆ ನೀವೇನೋ ಅಂದ್ಕೊಳ್ತಿದ್ದೀರೇನೋ. ನೀವು ಕೆಮ್ತಾ ಇದ್ದೀರಾ ಅಂದರೆ ಮೋಸ್ಟ್ಲಿ ಏನೋ. ನಿಮ್ಮ ಮನೆಯಿಂದ ಗ್ಯಾಸ್ ಬರ್ತಾ ಇದೆ ಸ್ಮೆಲ್ಲು. ನಾನು ಅದಕ್ಕೆ ಕೆಮ್ತಾ ಇದ್ದೀನಿ. ತುಂಬಾ ಸ್ಮೆಲ್ ಬರ್ತಾ ಇದೆ. ಏನ್ ಮಾಡ್ಲಿ ಸರ್? ಕೀ ಕೊಟ್ಟಿದ್ರೆ ನಿಮ್ಮ ಮನೆಗೆ ಹೋಗಿ ಆಫ್ ಮಾಡಿ ನಾನೇ ಚೆಕ್ ಮಾಡ್ತಾ ಇದ್ದೆ. ನಿಮ್ಮ ಮನೆಯವರು ಬೇರೆ ಆಚೆ ಹೋಗಿದಾರೆ ಅಂತ ಹೇಳ್ತಿದ್ದೀರಲ್ಲ. ಮತ್ತು ಸ್ಮೆಲ್ ಬರ್ತಾ ಇದ್ರು ಕುಡ್ಕೊಂಡು ಏನೋ ಕಾಸ್ಟ್ಲಿ ಸ್ಮೆಲ್ಲು ಅಂತ ಮನೇಲೆ ನೀವು ಇದು ಮಾಡ್ತಾ ಇದ್ದೀರಾ ನೀವು. ಒಂಚೂರು ಅಕ್ಕಪಕ್ಕದ ಮನೆಯವರು ಒಂಚೂರು ಏನೋ ಒಂದು ಹೇಳ್ದೆ, ಆಮೇಲೆ ಹೆಚ್ಚು ಕಮ್ಮಿ ಆದಮೇಲೆ ಬಾಯ್ ಬಡ್ಕೋತೀರಾ. ಹಂಗೆ ಮಾಡಿಬಿಟ್ಟಿದ್ರು ಹಿಂಗೆ ಮಾಡಿಬಿಟ್ಟಿದ್ರು ಅಂತ. ಇದೇ ಬುದ್ಧಿ ಕಲೀರಿ. ಯಾರು ಬಾಯ್ ಬಡ್ಕೊಳಲ್ಲ. ಸುಮ್ಮನೆ ಇದರ ಸ್ಮೆಲ್ ಕುಡ್ಕೊಂಡು ಅಂತಂದ್ರೆ ಏನ್ ಅರ್ಥ ಇದೆ? ಮತ್ತೆ ಇಲ್ಲಿ ತುಂಬ ಬರ್ತಾ ಇದೆ ಅಂತ ಅಂದರೆ ಒಂದೊಂದು ಟೈಮ್ ಒಂದೊಂದು ಥರ ಆಡ್ತಾ ಇದ್ದೀರಲ್ಲ ನೀವು. ಇಲ್ಲಿ ಸ್ಮೆಲ್ಗೆ ಏನಾದ್ರು ನಿಮ್ಗೆ ತಲೆ ಒಂಥರ ಆಗ್ತಾ ಇದೆಯಾ? ಕರೆಕ್ಟ್ ಹೇಳಿದ್ರಿ. ಸ್ಮೆಲ್ಲಿಗೆ ಹಂಗ ಆಗ್ತಾ ಇದೆ. ಇವಾಗ ಫೋನ್ ಇಟ್ರೆ ದಯಮಾಡಿ ಇನ್ನೊಂದ್ಸಲ ಈ ನಂಬರ್ ನೋಡ್ಕೊಂಡು ಮಾಡಿ. ಯಾವ್ದು ರಾಂಗ್ ನಂಬರ್ ಇದು ಮಾಡ್ಬಿಟ್ಟಿದ್ದೀರಾ. ಅರ್ಥ ಆಯ್ತಾ? ಕಟ್ ಮಾಡಿಬಿಟ್ರು. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಪ್ರದೀಪ್ ಅಂತ, ಇವರು ಪೊಲೀಸ್ ಅಂತೆ. ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ. ಯಾರು ಅಂತ ಗೊತ್ತಾಗಿಲ್ಲ. ನಮ್ಮ ಹೆಸರು RJ ಸುನಿಲ್ ಅಂತ. ಸರ್, ಸುನಿಲ್ ಸರ್, ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಸಕ್ಕತ್ತಾಗಿದ್ದೀನಿ. ಏನಾಗಬೇಕು ನಿಮಗೆ ಜಯಶ್ರೀ ಅವರು? ಚಿಕ್ಕಮ್ಮ ಸರ್. ಅವ್ರಿಗೆ ಒಂದು ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? The person you are speaking with has ಆಂಟಿ, ಗ್ಯಾಸ್ ಲೀಕ್ ಆಗ್ತಿದೆ. ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದಾರೆ. ನಿಮ್ ಪಕ್ಕದ ಮನೆಯಲ್ಲಿ ಇದೀರ. ತಲೆ ಚಿತ್ತ. ಯಾರ ಮನೆ ಗ್ಯಾಸ್ ಲೀಕ್ ಆಗಿದೆ? ಯಾರೋ ನಮ್ಮ ಮನೆ ಪಕ್ಕ ಜಯಶ್ರೀ ಮೇಡಮ್ ಅಂದ್ರು ಅಂತ ಹೇಳಿದೆ. ಅವ್ರ ಮನೇಲಿ ಏನೋ ಗ್ಯಾಸ್ ಲೀಕ್ ಆಗ್ತಿದೆ ಅಂತೆ. ಓಕೆ. ಅದಕ್ಕೆ ಸ್ವಲ್ಪ ಹೋಗಿ ನೋಡಿ, ಮೂಸ್ ನೋಡಿ. ನಾನ್ ಯಾರೋ ಹೊಸ್ದಾಗ್ ಬಂದಿದ್ರೇನೋ ಅಂತ ನಾನು. ಅವ್ನ್ ಮಾತಾಡ್ತಾ ನೀವು ಗ್ಯಾಸ್ ರೇಟ್ ಆಗಿದೆ, ನೀವು ಪಕ್ಕದ ಮನೇಲಿ ಇದ್ದೀರಾ, ಹೆಲ್ಪ್ ಮಾಡಕ್ ಆಗಲ್ವಾ ಅಂತ. ಅವ್ನು ಯಾವ ದೇವ್ರೆ ಕತೆ ಅನ್ಕೊಂಡೆ. ಅದೇ ಎಂಗೇಜ್ ಆಗಿತ್ತು ಇಷ್ಟು ಹೊತ್ತು.
ಅಲ್ಲ ನಮ್ದೊಂದು ವ್ಯಥೆ ಹೇಳ್ಕೊಂಡ್ರೆ ನಿಮಗೆ ಅದು ಕತೆ ಥರ ಕೇಳಿಸುತ್ತಾ? ಹಲೋ ಪ್ರದೀಪ್ ಯಾರ? ನಿಮ್ಮ ಒಟ್ಟಿಗೆ ಮಾತಾಡ್ತಿರೋದು ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಪ್ಪ, ಫೋನ್ ಮಾಡಿ ಒಂಥರ ಫನ್ನಿ ಬೇಜಾರಾಗಿ ಕೂತಿದ್ದೆ, ಯಾಕೋ ಕೋಲ್ಡ್ ಆಗಿ ಇನ್ನ ಧ್ವನಿ ಸರಿ ಹೋಗ್ಲಿಲ್ಲಲ್ಲ ಅಂತ. ಅದಿನ್ನ ಧ್ವನಿ ಆಚೆ ಬಂತು ಜೋರಾಗಿ. ಇನ್ಮೇಲೆ ಹುಷಾರಾಗತ್ತೆ ಬಿಡಿ. ಸೂಪರ್ ಸೂಪರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮಗೆ ಹೇಳ್ಕೊಳ್ತೀನಿ. ನೋಡ್ತಾರಿ, ನಗ್ತಾರೆ, ನಗಿಸ್ತಾರೆ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.